ಅಸ್ಥಿ ಮಜ್ಜ ಮಾಂಸ, ಇದು ದೇಹದ ರಚನೆ. ಆ ದೇಹದ ರಚನೆಯಲ್ಲಿ ಭಗವಂತನ ಪಾತ್ರ ಎಂಥದ್ದು, ಭಗವಂತ ಯಾರ್ಯಾರಿಂದ ಸ್ವೀಕಾರ ಮಾಡಿಕೊಂಡು ಬ್ರಹ್ಮಾದಿ ಸಕಲ ದೇವತೆಗಳನ್ನು ಸ್ವೀಕಾರ ಮಾಡಿ ಆ ಕಾರ್ಯವನ್ನು ಮಾಡ್ತಾನೆ. ಅಂತ ಹರಿ ಇಡೀ ದೇಹದ ಕಾರ್ಯವನ್ನು ಮಾಡಿಸ್ತಾನೆ. ಎಷ್ಟು ಮೂತ್ರ ಇರಬೇಕು, ಎಷ್ಟು ಮಲ ಇರಬೇಕು, ಎಷ್ಟು ಅಸ್ಥಿ ಇರಬೇಕು, ಎಷ್ಟು ನರನಾಡಿಗಳಿರಬೇಕು, ಆ ನರದಲ್ಲಿ ಯಾವ್ಯಾವ್ದಿರಬೇಕು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಯಾವ ಕೆಲಸ ಮಾಡ್ತವೆ, ಎಷ್ಟೆಷ್ಟು ನಾವು ಭೋಜನ ಮಾಡ್ತಕ್ಕಂಥ ಅನ್ನಾದಿಗಳನ್ನು, ಎಷ್ಟು ಕ್ರಿಯಾದಿಗಳನ್ನು ಭಗವಂತ ಮಾಡಿ ಎಲ್ಲೆಲ್ಲಿ ಏನೇನು ಕಳಿಸ್ಬೇಕು, ಸಮಾನವಾಯು ಎಲ್ಲವನ್ನ ಮಹಾನುಭಾವರು ಭಗವಂತನ ಚರಿತ್ರೆಯನ್ನು ತಿಳಿಸುವಲ್ಲಿ ಇಂಥ ಹರಿಕಥಾಮೃತಸಾರ ಯಾರೂ ಮಾಡ್ಲಿಕ್ಕೆ ಶಕ್ಕಿಲ್ಲ. ಅಂತ ಹರಿಕಥಾಮೃತಸಾರವನ್ನ ರಚನೆ ಮಾಡಿ ಇಡೀ ಸಕಲ ಶಾಸ್ತ್ರಾರ್ಥವನ್ನ ಮಹಾಭಾರತ, ಭಾಗವತ, ರಾಮಾಯಣ, ಪಂಚರಾತ್ರಾಗಮ, ಬ್ರಹ್ಮತರ್ಕ, ವೇದ, ಉಪನಿಷತ್ತು ಇವೆಲ್ಲದರ ಸಂಗ್ರಹ ರೂಪವಾಗಿ ಆ ಮಹಾನುಭಾವರು ಜಗನ್ನಾಥ ದಾಸರು ಈ ಹರಿಕಥಾಮೃತಸಾರವನ್ನು ರಚನೆ ಮಾಡಿದ್ದಾರೆ.